ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಇರಾನ್ ಸಂಘರ್ಷ ಮತ್ತಷ್ಟು ತಾರಕಕ್ಕೇರಿದೆ. ಇದರ ಮಧ್ಯೆ ಇರಾನ್ನ ನೂತನ ಸರ್ವೋಚ್ಚ ನಾಯಕನಾಗಿ ಮೊಸ್ತಫಾ ಖಮೇನಿ ಅವರನ್ನ ನೇಮಕ ಮಾಡಲಾಗಿದೆ. ಇದೀಗ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಖಮೇನಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಮೊಸ್ತಫಾ ಖಮೇನಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮೊಸ್ತಫಾ ಖಮೇನಿ ತಮ್ಮ ತಂದೆಯ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗ್ತಾರೆ ಅಂತ ಹೇಳಿ ಪುಟಿನ್ ಹೇಳಿದ್ದಾರೆ. ಈ ಮೂಲಕವಾಗಿ ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧಕ್ಕೆ ರಷ್ಯಾ ಎಂಟ್ರಿ ಕೊಡುವ ಮೂಲಕ ಮೂರನೇ ಮಹಾಯುದ್ಧ ನಡೆಯುತ್ತಾ ಅನ್ನುವಂತಹ ಆತಂಕ ಇದೀಗ ಮತ್ತೆ ಎದುರಾಗಿದೆ. ಅಲ್ಲದೆ ರಷ್ಯಾ ಅಧ್ಯಕ್ಷ ಇರಾನ್ನ ಬೆಂಬಲವನ್ನ ಸೂಚಿಸಿರೋದು ಜಗತ್ತಿನ ಆತಂಕಕ್ಕೆ ಮತ್ತಷ್ಟು ಕಾರಣವಾಗಿದೆ. ಇಸ್ರೇಲ್ ಇರಾನ್ ಸಂಘರ್ಷ ಮತ್ತಷ್ಟು ತಾರಕಕ್ಕೇರಿದೆ. ದಿನದಿಂದ ದಿನಕ್ಕೂ ತೀವ್ರವಾದಂಥ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಇಸ್ರೇಲ್ ಹಾಗೆ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡಿದ್ರೆ ಅದಕ್ಕೆ ಪ್ರತಿತಂತ್ರವಾಗಿ ಇರಾನ್ ಕೂಡ ಇಸ್ರೇಲ್ ಮೇಲೆ ದಾಳಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಖಮೇನಿಯ ನಂತರದಲ್ಲಿ ಅಂದರೆ ಅವರ ಹತ್ಯೆಯಾದ ನಂತರದಲ್ಲಿ ಅವರ ಪುತ್ರರನ್ನ ನೂತನ ಸರ್ವೋಚ್ಚ ನಾಯಕರಾಗಿ ಆಯ್ಕೆ ಮಾಡ್ತಾರೆ. ಮೊಸ್ತಫಾ ಖಮೇನಿ ಅವರನ್ನ ನೇಮಕ ಮಾಡ್ತಾರೆ. ಹಾಗಾಗಿ ಈಗ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಮೊಸ್ತಫಾ ಖಮೇನಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ. ಯಾವಾಗ ಇವರನ್ನ ನೂತನವಾಗಿ ಸರ್ವೋಚ್ಚ ನಾಯಕ ಅಂತ ಹೇಳಿ ನೇಮಕ ಮಾಡ್ತಾರೆ, ಅದಾದ ನಂತರದಲ್ಲಿಯೇ ಇಸ್ರೇಲ್ ಹೇಳುತ್ತೆ ಯಾವ ಒಂದು ಅಧಿಕಾರಿಯಾಗಿ ಅಥವಾ ಯಾರನ್ನೇ ಸರ್ವೋಚ್ಚ ನಾಯಕನಾಗಿ ನೀವು ಸೇರಿಸಿದ್ರೂ ಕೂಡ ಯಾವ ಕ್ಷಣದಲ್ಲಾದರೂ ಕೂಡ ಅವರನ್ನ ಧ್ವಂಸ ಮಾಡುವಂತ ಕೆಲಸವನ್ನ ನಾವು ಮಾಡೇ ಮಾಡ್ತೀವಿ, ಅದೇ ನಮ್ಮ ಮೊದಲ ಗುರಿ ಅಂತ ಹೇಳಿ ಇಸ್ರೇಲ್ ತಿಳಿಸುತ್ತೆ. ಈಗ ಪುಟಿನ್ ಕೂಡ ಮೊಸ್ತಫಾ ಖಮೇನಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ.